ರಾಮಸಾಗರ ಕೆರೆ ಕೋಡೆಗೆ 10 ಕೋಟಿ ವೆಚ್ಚದ ಸೇತುವೆ ನಿರ್ಮಾಣ. ಶಾಸಕಿ ರೂಪಕಲಾರವರಿಂದ ಭೂಮಿ ಪೂಜೆ. ಕೋಲಾರ ಜಿಲ್ಲೆಯಲ್ಲಿಯೇ ಅತಿದೊಡ್ಡ ಕೆರೆಗೆ ಅತಿದೊಡ್ಡ ಸೇತುವೆ ನಿರ್ಮಾಣಕ್ಕೆ ಚಾಲನೆ. ರಾಮಸಾಗರ ಕೆರೆ ಕೋಡಿ ಹೋಗುವ ಪಾಲ ನದಿಗೆ ಅಂದಾಜು 10 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗುತ್ತಿರುವ ನೂತನ ಸೇತುವೆ ಕಾಮಗಾರಿಗೆ ಶಾಸಕಿ ರೂಪಕಲಾ ಶಶಿಧರ್ ಅವರು ಇಂದು ಭೂಮಿ ಪೂಜೆ ನೆರವೇರಿಸಿದರು. ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕರು, ಈ ಸೇತುವೆಯು ಇಡೀ ಜಿಲ್ಲೆಯಲ್ಲಿಯೇ ಅತ್ಯಂತ ಉದ್ದದ ಸೇತುವೆಯಾಗಲಿದೆ. ಹಲವು ವರ್ಷಗಳ ಹಿಂದೆ ಕೇವಲ ಒಂದು ಎತ್ತಿನ ಗಾಡಿ ಚಲಿಸುವಷ್ಟು ಕಿರಿದಾದ ಸೇತುವೆ ನಿರ್ಮಿಸಲಾಗಿತ್ತು. ಈಗ ಈ ಸೇತುವೆಯು ಶಿಥಿಲಾವಸ್ಥೆ ತಲುಪಿದ್ದು ರೈತರ ಕೃಷಿ ವಾಹನಗಳು, ಶಾಲಾ ಬಸ್ಗಳು ಹಾಗೂ ಇತರ ಭಾರಿ ವಾಹನಗಳು ಸಂಚರಿಸಲು ಸಾಧ್ಯವಾಗುತ್ತಿಲ್ಲ. ಈ ಭಾಗದ ಸಾರ್ವಜನಿಕರ ದಶಕಗಳ ಬೇಡಿಕೆಯಂತೆ ಸುಸಜ್ಜಿತ ಅಗಲವಾದ ಸೇತುವೆ ನಿರ್ಮಾಣಕ್ಕೆ ಚಾಲನೆ ನೀಡಲಾಗಿದೆ ಎಂದರು. ಈ ಪೂಜಾ ಕಾರ್ಯಕ್ರಮದಲ್ಲಿ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿ ರಾಮಮೂರ್ತಿ, ಎಡಬ್ಲ್ಯೂಎ ರಾಜಶೇಖರ್, ಗುತ್ತಿಗೆದಾರ ರಾಮಚಂದ್ರಗೌಡ, ನಾರಾಯಣಗೌಡ, ಯುವ ಗುತ್ತಿಗೆದಾರ ರಾಮಮೂರ್ತಿ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಆಮು ಲಕ್ಷ್ಮೀನಾರಾಯಣ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಮಸಂದ್ರ ನಾಗರಾಜ್, ಗ್ಯಾರಂಟಿ ಸಮಿತಿ ಅಧ್ಯಕ್ಷ ರಾಧಾಕೃಷ್ಣ ರೆಡ್ಡಿ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಚಂದ್ರಪ್ಪ, ರಾಮದೇವ್ ಮುರಳಿ, ವಿನು ಕಾರ್ತಿಕ್, ಸುವರ್ಣ ವೆಂಕಟರಾಮ್, ಸ್ಕೂಲ್ ವೆಂಕಟೇಶ್, ಕೆಎಂ ಕೃಷ್ಣಮೂರ್ತಿ, ಎಪಿಎಂಸಿ ನಿರ್ದೇಶಕರಾದ ಯುವರಾಣಿ ವೆಂಕಟಾಚಲಪತಿ, ರಾಮಚಂದ್ರಪ್ಪ, ಶ್ರೀದೇವಿ ಸಂಪತ್, ಸುರೇಂದ್ರಗೌಡ, ಮುರಳಿ, ಮುಖಂಡರಾದ ಚನ್ನಕೇಶವರೆಡ್ಡಿ, ಡೈರಿ ಮುಕುಂದಪ್ಪ, ಅಪ್ಪಾಜಿಗೌಡ, ಎಂಬಿಎ ಕೃಷ್ಣಪ್ಪ, ವೆಂಕಟರಾಮ್, ರಾಜ್ಕುಮಾರ್, ಮುರಳಿ ನಾಯಕ್, ಆಂಜಪ್ಪ, ಮುನ್ಶಾಮ್ ರೆಡ್ಡಿ, ಮುನೇಗೌಡ, ಮಂಜುನಾಥ್, ಪಟ್ಟಾಭಿ, ಶ್ರೀನಿವಾಸ್ ರೆಡ್ಡಿ, ಗಂಗಿರೆಡ್ಡಿ, ಮುನ್ರೆಡ್ಡಿ, ಪುರುಷೋತ್ತಮ್ ನಾಯ್ಡು, ಕೋದಂಡಪ್ಪ, ಶ್ರೀರಾಮ್ ರೆಡ್ಡಿ, ದಶರಥ್ ರೆಡ್ಡಿ, ಭೀಮೇಶ್, ಏತೂರು ಚಂದ್ರು, ಚಂದ್ರಪ್ಪ, ದೇವರಾಜ್ ರೆಡ್ಡಿ ಸೇರಿದಂತೆ ಸ್ಥಳೀಯ ಮುಖಂಡರು ಹಾಗೂ ಸಾರ್ವಜನಿಕರು ಇದ್ದರು. ಚರಿತ್ರೆ ಇದೆ. ಇದು ಒಂದ್ 100 ವರ್ಷಗಳ ಹಳೆ ಸೇತುವೆ ಇದೆ. ಮತ್ತೆ ನಮ್ ಇಡೀ ಜಿಲ್ಲೆಗೆ ತಗೊಂಡಾಗ ಇದು ಇದಕ್ಕಿಂತ ದೊಡ್ಡ ಸೇತುವೆ ಬ್ರಿಡ್ಜ್ ಯಾವುದೂ ಇಲ್ಲ ನಮ್ ಇಡೀ ಜಿಲ್ಲೆ, ಕೋಲಾರ ಜಿಲ್ಲೆಗೆ ತಗೊಂಡಾಗ. ವಿಶೇಷವಾಗಿದ್ದು ಕಂಗಾನಹಳ್ಳಿ ಪಂಚಾಯತಿಯಿಂದ ರಾಮಸಾಗರ ಪಂಚಾಯತಿಗೆ ಮತ್ತೆ ರಾಮಕುಪ್ಪಂಗೆ ಹೋಗೋ ದಾರಿಗೆ ಇದು ಕನೆಕ್ಟ್ ಆಗುತ್ತೆ. ಹಿಂದೆ ಯಾರೋ ಪೂರ್ವಿಕರು ಮಾಡಿರೋ ಅಂತದ್ದು. ಮುಂದೆ ಭವಿಷ್ಯದಲ್ಲಿ ಒಂದು 50 ವರ್ಷ 60-70 ವರ್ಷ ಈ ಭಾಗದ ರೈತರಿಗೆ ಮತ್ತೆ ಈ ಭಾಗಕ್ಕೆ ಒಂದು ಒಳ್ಳೆ ಕನೆಕ್ಟಿವಿಟಿ ಆಗಿದೆ. 9,50,00,000ದಲ್ಲಿ ಆಗಿರೋಂಥದ್ದು. ಇದು ಒಂದು 4 ಮೀಟರ್ ಅಗಲ ಇಲ್ಲ, ಇದು 3.25 ಇದೆ. ಈಗ ನಾವು 12 ಮೀಟರ್ ಅಗಲ ಇರುತ್ತೆ. 12 ಮೀಟರ್ ಅಗಲ. ಮತ್ತೆ ಈ ಭಾಗದ ರೈತರು ಮುಂದೆ ಬಂದಿದ್ದಾರೆ. ಒತ್ತುವರಿ ಆಗಿದೆ ಅಂತ ಹೇಳ್ತಾ ಇದ್ರು. ಒತ್ತುವರಿಗಿಂತ ಅವರೇ ಬಂದು ನಮ್ಗೆ ಈ ಕನೆಕ್ಟಿವಿಟಿ ಮಹತ್ವ ಅವರಿಗೆ ಅರ್ಥ ಆಗಿದೆ. ರೈತರು ಏನೇ ಬೆಳೆದ್ರು ಕೂಡ ಇದು ಸ್ಕೂಲು, ಕಾಲೇಜು ಮತ್ತೆ 4-5 ಪಂಚಾಯತಿಗೆ ಇದೇ ಒಂದು ರಸ್ತೆ ಇರೋದು ಕೂಡ, ಮಾರ್ಗ ಇರೋದು ಕೂಡ. ಮತ್ತೆ ಇದನ್ನ ಅಭಿವೃದ್ಧಿ ಮಾಡುವಂತದ್ದು ಯಾವಾಗೂ ಅವಕಾಶ ಆಗಿರ್ಲಿಲ್ಲ. ಕಳೆದ 20-30 ವರ್ಷಗಳಲ್ಲಿ ಅವಕಾಶನೇ ಆಗಿರ್ಲಿಲ್ಲ ಕೂಡ. ಇದನ್ನ ನಾವು ಅಭಿವೃದ್ಧಿ ಮಾಡ್ತಾ ಇರೋದ್ರಿಂದ ಯಾವಾಗ್ಲೂ ಕೂಡ ರಸ್ತೆಗಳು, ಸೇತುವೆಗಳು ಒಂದು ಕ್ಷೇತ್ರನ ಅಭಿವೃದ್ಧಿಯ ಸಂಕೇತ. ಅವೆಲ್ಲ ಕನೆಕ್ಟಿವಿಟಿ ತುಂಬಾ ಮುಖ್ಯ. ಒಬ್ಬ ರೈತನಿಗೆ, ಸ್ಕೂಲು ಕಾಲೇಜ್ ಹೋಗೋರ್ಗೆ ಎಲ್ಲರಿಗೂ ಕೂಡ ಒಂದು ರಸ್ತೆ ಯೋಗ್ಯವಾಗಿದ್ರೇನೆ, ನಮ್ಗೆ ಕನೆಕ್ಟಿವಿಟಿ ಇದ್ರೇನೆ ನಾವ್ ಅದನ್ನ ಉಪಯೋಗ ಮಾಡ್ಕೊಳಕ್ಕೆ. ಏನೋ ಗೊತ್ತಿಲ್ಲ, ಬ್ರಿಡ್ಜಸ್ ನ ಬಹಳ ನಮ್ಮಲ್ಲಿ ಐದನೇ ಕೆಲಸ. ಮೊದಲನೇದು ನಾವು ಇದ್ರಲ್ಲಿ ಮಾಡಿದೀವಿ. ಫಸ್ಟ್ ನತ್ತ ಗ್ರಾಮ, ನಲ್ಲೂರು ನತ್ತ ಗ್ರಾಮದಲ್ಲಿ ಮಾಡ್ತೀವಿ. ಅದು 6 ಕೋಟಿಯಿಂದ 7 ಕೋಟಿ ಒಳಗಡೆ. ಅದಾದ್ಮೇಲೆ ಬಡ್ಮಾಕ್ನಹಳ್ಳಿಯಲ್ಲಿ ಮಾಡ್ತೀವಿ. ಅದಾದ್ಮೇಲೆ ಇನ್ನೊಂದು ಬ್ರಿಡ್ಜ್, ಮಲ್ಲಳ್ಳಿ ಬ್ರಿಡ್ಜ್ ಒಂದು. ಅದಾದ್ಮೇಲೆ ಕೃಷ್ಣವರಂ 4ನೇ ಬ್ರಿಡ್ಜ್. ತುಂಬಾ ಆಕ್ಸಿಡೆಂಟ್ಸ್ ಆಗ್ತಾ ಇತ್ತು ಅಂತ ಇದು 5ನೇ ಬ್ರಿಡ್ಜ್. ಇದು ಇವೆಲ್ಲದಕ್ಕಿಂತ ಮೀರಿರುವಂತದ್ದು. ಇದು 10 ಕೋಟಿಯಲ್ಲಿ ಅನುದಾನದಲ್ಲಿ ಆಗ್ತಾ ಇರುವಂತದ್ದು. ನೀವೇ ಯೋಚನೆ ಮಾಡಿ, 3.25 ಅಷ್ಟು ಇತ್ತು ಅಂತ ಹೇಳ್ತಾ ಇದಾರೆ ಅಗಲ. ಈಗ 12 ಅಷ್ಟು ಆದ್ರೂ 3ರಷ್ಟು ಅಗಲ ಮಾಡ್ತಾ ಇದೀವಿ. ಅಂದ್ರೆ ಸೇತುವೆನೆ ಅಗಲಾನು ಮಾಡ್ತಾ ಇದೀವಿ. ಅಷ್ಟು ಇದು ಹೈಟು ಎತ್ತರಕ್ಕೆ ಮಾಡ್ತಾ ಇದೀವಿ. ಆಮೇಲೆ ಇದಕ್ಕೆ ಅಂತ ನಾವೀಗ 3.25 ಅಡಿ ಇರುವಂತದನ್ನ 12 ಮೀಟರ್ ಅಷ್ಟು ಅಗಲ ಮಾಡ್ತಾ ಇರೋದ್ರಿಂದ ದೊಡ್ಡ ಅಂದ್ರೆ ಹೆವಿ ಎಷ್ಟು ಟನ್ ಇದ್ರು ಕೂಡ ಆ ವೆಹಿಕಲ್ಸ್ ಮೂವ್ಮೆಂಟ್ ಆಗ್ಬೋದು. ನೀರು ಅಂದ್ರೆ ಇದು ಬಂದಾಗ, ನಮ್ಗೆ ಕೋಡಿ ಹರಿದಾಗ ಅವಾಗೆ ಇದು ಶೇಕ್ ಆಗ್ತಾ ಇತ್ತು. ಅಂದ್ರೆ ಅದು ಅಷ್ಟು ಯೋಗ್ಯವಾಗಿಲ್ಲ ಅಂತ ಅಂದ್ಬಿಟ್ಟು, ಅಂದ್ರೆ ಯಾವಾಗಿದ್ರು ಇದನ್ನ ಮಾಡ್ಲೇಬೇಕಾಗಿತ್ತು. ಅದಕ್ಕೊಂದ್ ಕಾಲ ಕೂಡ್ ಬಂದಿದೆ. ನಾವು ಅನುದಾನ ಕೇಳೋ ಅಷ್ಟ್ರಲ್ಲಿ ಯಾವ ಅನುದಾನನೂ ಸಿಗಲ್ಲ. ಈ ಕೆಲಸ ನಾಳೆ ಆಗ್ಬೇಕು ಅಂತ ಪೂರ್ವ ಉದ್ದೇಶ ಇಟ್ಕೊಂಡು ಅದಕ್ಕೆ ಸಂಬಂಧಪಟ್ಟಿರುವಂತ ಅಧಿಕಾರಿಗಳು ಇವೆಲ್ಲಾ ಪ್ರಯತ್ನ ಮಾಡ್ಕೊಂಡಿರ್ತಾರೆ. ಮುಂದೆ ಏನ್ ಕೆಲಸ ಮಾಡ್ಬೇಕಂದ್ರೆ ಅದಕ್ಕೆ 1 ವರ್ಷ ಪರಿಶ್ರಮ. ಇದಕ್ಕೆ ಏನ್ ಕಾಸ್ಟ್ ಆಗುತ್ತೆ, ಇದಕ್ಕೆ ಎಷ್ಟು ದಿನಗಳ ಹೋಮ್ ವರ್ಕ್ ಇದೆ, ಮತ್ ನಾವ್ ಯಾವ ಲೆವೆಲ್ಗೆ ಕೆಲಸ ಮಾಡ್ಬೇಕು ಅಂತ ಒಂದ್ ಪ್ಲಾನ್ ಮಾಡ್ತಾರಲ್ಲ, ಅದು ತುಂಬಾ ಪರಿಶ್ರಮ ಇರುತ್ತೆ.
ಹಾಗೆ ಹೋಗಿ ಲೆಟರ್ ಕೊಟ್ಟಿದ ತಕ್ಷಣ ₹1 ದುಡ್ಡು ಬರಲ್ಲ, ಒಂದೇ ₹1 ಕೂಡ. ಆದ್ರೆ ಅದರದ್ದು ನಾವು ನೋಡ್ತಾ ಇದೀವಿ ಶಿಥಿಲಾ ವ್ಯವಸ್ಥೆಯಲ್ಲಿದೆ ಎಲ್ಲ, ತುಂಬಾ ಹಿಂದೆ ಮಾಡಿರೋಂಥದ್ದು. ಅದು ಎತ್ತಿನ ಗಾಡಿ ಹೋಗೋಷ್ಟು, ಒಂದು 2 ವೀಲರ್ ಹೋಗೋಷ್ಟು, ಅಥವಾ ಕಾರು ಆತರ ಹೋಗಕ್ ಯೋಗ್ಯವಾಗಿ ಅಷ್ಟೇ ಮಾಡಿದ್ದಾರೆ. ಈಗ ನಾವು ಮಾಡುವಂತದ್ದು ಮುಂದೆ ಭವಿಷ್ಯದಲ್ಲಿ 50-60 ವರ್ಷ 100 ವರ್ಷದ ಬ್ರಿಡ್ಜ್ ಆಗ್ಲಿ ಏನೇ ಆಗ್ಲಿ 100 ವರ್ಷಕ್ಕೆ ಅದಕ್ಕೆ ಆಯಸ್ಸಿರುತ್ತೆ. ಅದಕ್ಕೆ ಇವತ್ತು ನಾವೆಲ್ಲಾ ಪಂಚಾಯತಿಯ ಹಿರಿಯರ್ನ, ದೊಡ್ಡವ್ರನ್ನ, ಈ ಭಾಗದ ಮುಖಂಡರನ್ನ, ವಿಶೇಷವಾಗಿ ಹೆಣ್ಮಕ್ಳನ್ನ, ರೈತರನ್ನ ಎಲ್ಲಾರನ್ನೂ ಕರೆದು ಈ ಪೂಜೆ ಮಾಡ್ತಾ ಇರೋದು ಇದೇ ಒಂದು ಇವತ್ತು ವಿಶೇಷ ಮಾಡೋದಕ್ಕೆ. ಈ ಜಮೀನುಗಳು ಸ್ವಲ್ಪ ಬಿಟ್ಬಿಟ್ಟು ತುಂಬಾ ಸಹಕಾರ ಮಾಡಿದ್ರು ಇವರೇ ಬಂದು, ಅಂದ್ರೆ ನಾವು ಇದಕ್ಕೆ ಟೈಮ್ ತಗೊಳುತ್ತೆ ಅನ್ಕೊಂಡ್ವಿ. ಅಕ್ಕಪಕ್ಕ ಜಮೀನವರು ಅವರೇ ವಾಲಂಟ್ರಿ ಆಗಿ ರಸ್ತೆ ಎಲ್ಲಾರ್ಗೂ ಆಗುತ್ತೆ, ರಸ್ತೆ ಆಗ್ಲಿ ಸೇತುವೆ ಆಗ್ಲಿ ಎಲ್ಲಾರ್ಗು ಸಾರ್ವಜನಿಕವಾಗಿ ಅನುಕೂಲ ಆಗುತ್ತೆ ಅಂದ್ರು ತಮ್ಮ ಜಮೀನನ್ನ ಅವರಾಗೆ ಬಂದು ಬಿಟ್ಕೊಡುವಂತ ದೊಡ್ಡ ಮನ್ಸಿರುವಂತ ರೈತರು ಈ ಭಾಗದಲ್ಲಿ. ಅದಕ್ಕೆ ನಾನು ವಿಶೇಷವಾಗಿ ಆ ರೈತರಿಗೆ ಮೊದಲು ಧನ್ಯವಾದಗಳನ್ನ ಹೇಳ್ತಾ ಇದೀವಿ. ನಾವು ಕೆಲಸ ಮಾಡೋದಕ್ಕೆ ಎಷ್ಟು ಜನ ಸಹಕಾರ ಕೊಟ್ಟಾಗೆಲ್ಲ ಇಂತ ಒಳ್ಳೆ ಕೆಲಸಗಳು ಅಭಿವೃದ್ಧಿ ಮಾಡಕ್ಕಾಗುತ್ತೆ. ಇದು ಒಂದು ಆಸ್ತಿ ಆಗತ್ತೆ, ಚರಿತ್ರೆಯಲ್ಲಿ ಉಳಿದೋಗುವಂತ ಒಂದು ದೊಡ್ಡ ಆಸ್ತಿ ಆಗತ್ತೆ ಈ ಭಾಗದ ರೈತರಿಗೆ, ಸಾರ್ವಜನಿಕರಿಗೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲಾ ಸೇತುವೆಗಳು, ಕೆಜಿಎಫ್ ಕ್ಷೇತ್ರದಲ್ಲಿರೋ ಎಲ್ಲಾ ಸೇತುವೆಗಳು, ವಿಶೇಷವಾಗಿ ಲೋಕೋಪಯೋಗಿ ಇಲಾಖೆ PWD ಈ ಅಧಿಕಾರಿಯವರು ರಾಮಮೂರ್ತಿ ಅವರು ಬಂದಾದ್ಮೇಲೆ ನಾವ್ ಎಷ್ಟೊಂದು ಕೆಜಿಎಫ್ ಕ್ಷೇತ್ರದಲ್ಲಿ ಬರೀ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್ ಬಿಟ್ಟು ಹೊರತಾಗಿ ಈ ರೀತಿಯ ಒಂದು 100 ವರ್ಷ ಅದಕ್ಕೆ ಒಂದು ಆಯಸ್ಸಿರುತ್ತೆ ಅಂತ ಒಂದು ಬ್ರಿಡ್ಜಸ್ ನ, ಸೇತುವೆಗಳನ್ನ ಮಾಡ್ಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಆ ಇಂಜಿನಿಯರ್ ಸೆಕ್ಷನ್ ಇರ್ಬೋದು, ಟೆಕ್ನಿಕಲ್ ಸೆಕ್ಷನ್ ಇರ್ಬೋದು, ಇವರೆಲ್ಲರ ಒಂದು ಪರಿಶ್ರಮ ಸಹಕಾರದಿಂದ ಮಾತ್ರ ಇವೆಲ್ಲಾ ಕೆಲಸಗಳನ್ನ ಮಾಡಕ್ಕಾಗಿದೆ. ಇದು ರೈತರಿಗೆ ಯಾವತ್ತೂ ಸದಾಕಾಲ ಅವ್ರಿಗೆ ಒಂದು ಕೊಡುಗೆ ಆಗಿ ನಿಂತೋಗುತ್ತೆ ಈ ಭಾಗದಲ್ಲಿ. PWD ಡಿಪಾರ್ಟ್ಮೆಂಟ್ ಇಂದಾನೆ ರೋಡ್ಸು, ಬ್ರಿಡ್ಜಸ್ಗೆ ನಮ್ಗೆ ಅನುದಾನ ಬರುತ್ತೆ. ಇದು PWD ಡಿಪಾರ್ಟ್ಮೆಂಟ್ ಇಂದ ವಿಶೇಷವಾಗಿ ಬ್ರಿಡ್ಜಸ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. 9 months ಟೈಮ್ ಇರುತ್ತೆ, 11 ತಿಂಗಳು ಇಲ್ಲಾಂದ್ರೆ 9 ತಿಂಗಳು. ಇದಕ್ಕೆ 11 ತಿಂಗಳು ಬೇಕಾಗ್ಬೋದು, ಬಟ್ ಇವ್ರು 6 ತಿಂಗಳಲ್ಲಿ ಮಾಡ್ತೀನಿ ಅಂತ ಹೇಳಿದ್ದಾರೆ. 5 ತಿಂಗಳಲ್ಲಿ ಮಾಡ್ಕೊಡಿ ಅಂತ ನಾನು ಕೇಳ್ತಾ ಇದ್ದೀನಿ. 5 ತಿಂಗಳಲ್ಲಿ ಮಾಡ್ಕೊಡಿ. ಈ ಜಿಲ್ಲೆಗೆ ಇದು ವಿಶೇಷವಾಗಿರೋ ಬ್ರಿಡ್ಜ್ ಆಗುತ್ತೆ, ಸೇತುವೆ ಇಡೀ ಜಿಲ್ಲೆಗೆ. ಇದು ಬಿಟ್ರೆ ಇನ್ಯಾವುದೂ ಇಲ್ಲ. ಮತ್ತೆ ಸಾಗರ ಲೇಕ್ ಏನಿದೆ ಇದನ್ನ ನೋಡೋದಕ್ಕೆ ಮುಂದೆ ಪ್ರವಾಸ ಬಂದ್ರು ಕೂಡ ಇದೇ ರಸ್ತೆನೆ ಇದೇ ಯೋಗ್ಯವಾಗಿರುವಂತ ರಸ್ತೆ. ವಿಸಿಟ್ ಮಾಡಿ ಒಂದು ಅಂದಾಜು ಪಟ್ಟಿ ತಯಾರಿಸಿ ನಮ್ ಕೈಲಿ ಕೊಡಿ ಅಂತ ಹೇಳಿದ್ರು. ನಾವೆಲ್ಲ ಇದನ್ನ ವಿಸಿಟ್ ಮಾಡಿ ಅಷ್ಟು ಅಂತೆಲ್ಲ ಮಾಡಿ ಮೇಡಮ್ ಕೈಲಿ ಕೊಡ್ತೀವಿ. ಮೇಡಮ್ ಅವರು ನಮ್ಮ ಲೋಕೋಪಯೋಗಿ ಇಲಾಖೆ ಸಚಿವರಾದ ಸತೀಶ್ ಜಾರಕಿಹೊಳಿ ಸಾಹೇಬ್ರ ಹತ್ರ ಕೂತ್ಕೊಂಡು ಖುದ್ದಾಗಿ ಇದು ನಮ್ಗೆ ಅವಶ್ಯಕತೆ ಇದೆ, ಇಲ್ಲಿ ಸುಮಾರು ಗ್ರಾಮಗಳಿಗೆ ಈ ಸೇತುವೆ ಅವಶ್ಯಕತೆ, ಶಿಥಿಲಾವಸ್ಥೆ ಎನಿ ಟೈಮ್ ಯಾವಾಗ ಬೇಕಾದ್ರೂ ಅದು ಹಾಳಾಗುವಂತ ಸ್ಥಿತಿಯಲ್ಲಿದೆ. ಅದನ್ನ ಮರು ನಿರ್ಮಾಣ ಮಾಡಲೇಬೇಕಾಗಿದೆ. ಅಲ್ಲಿ ಚಿಕ್ಕ ಕಡಿಮೆ ಬಾರುವಂತ ವಾಹನಗಳು ಮತ್ತು ಲಘು ವಾಹನಗಳು ಮಾತ್ರ ಹೋಗಕ್ಕೆ ಸಾಧ್ಯ ಇದೆ ಈ ಸೇತುವೆ ಮೇಲೆ. ಭಾರಿ ವಾಹನಗಳು ಹೋಗಕ್ಕಾಗೋದಿಲ್ಲ. ಮತ್ತೆ ಯಾವುದೇ ಸಮಯದಲ್ಲಿ ಅದು ಬೀಳೋ ಪರಿಸ್ಥಿತಿ ಇದೆ. ತುಂಬಾ ಅಗತ್ಯತೆ ಇದೆ, ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಲೋಕೋಪಯೋಗಿ ಸಚಿವರ ಹತ್ರ ಖುದ್ದಾಗಿ ಸುಮಾರು 4-5 ಬಾರಿ ಬಂದು ಅದನ್ನ ಮನವಿ ಮಾಡಿ ಇದಕ್ಕೆ ನಾವು ಏನು ಅಂದಾಜು ತಯಾರಿಸಿದ್ವಿ 950 ಲಕ್ಷಗಳ ಹಣವನ್ನ ಲೋಕೋಪಯೋಗಿ ಇಲಾಖೆಯಿಂದ ಬಿಡುಗಡೆ ಮಾಡಿಸಿದ್ದಾರೆ. ಬಿಡುಗಡೆ ಮಾಡಿಸಿದ್ಮೇಲೆ ನಾವು ಅದನ್ನ ಎಸ್ಟಿಮೇಟ್ ಮಾಡಿ ಟೆಂಡರ್ ಕರೆದಿದ್ದೀವಿ. ಈಗ 3 ಮೀಟರ್ ಅಗಲ ಇದೆ ಲಘು ವಾಹನಗಳು ಹೋಗೋದಕ್ಕೆ. ಇದನ್ನ 12 ಮೀಟರ್ ಅಗಲಕ್ಕೆ ಮಾಡ್ತಾ ಇದೀವಿ. ಸುಮಾರು 85 ಮೀಟರ್ ಉದ್ದ ಇರುತ್ತೆ ಸೇತುವೆ, 12 ಮೀಟರ್ ಅಗಲ ಇರುತ್ತೆ. ಇದು ಒಂದ್ಸಾರಿ ನಿರ್ಮಾಣ ಆದ್ಮೇಲೆ ಇಂಥ ವಾಹನಗಳು ಕೂಡ ನಮ್ಮ ಏನ್ ನ್ಯಾಷನಲ್ ಹೈವೇ ಅಂತ ಏನಂತೀವಿ, ರಾಜ್ಯ ಹೆದ್ದಾರಿ, ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಓಡ್ತಕ್ಕಂಥ ವಾಹನಗಳು ಅದೇ ರೀತಿ ಯಾವುದೇ ವಾಹನ ಹೊಡೆದು ಯಾವುದೇ ರೀತಿ ತೊಂದರೆ ಆಗಲ್ಲ. ಸಂಪೂರ್ಣವಾಗಿ ಇದು ನಮ್ಮ ಕರ್ನಾಟಕದಿಂದ ಆಂಧ್ರ, ತಮಿಳುನಾಡು ಈಗಾಗಲೇ ಮೇಡಮ್ ಮಾಡಿದಂಗೆ 2 ರಾಜ್ಯಗಳಿಗೆ ಕನೆಕ್ಟಿವಿಟಿ ಕೂಡ ಉಂಟಾಗುತ್ತೆ. ಮುಂದಿನ ದಿನಗಳಲ್ಲಿ ಏನೇ ಕೈಗಾರಿಕೆಗಳು ಏನೇ ಬಂದ್ರು ಇಲ್ಲಿನ ಜನಗಳಿಗೂ ಅನುಕೂಲ ಆಗುತ್ತೆ. ಕೈಗಾರಿಕಾ ಸ್ಥಾಪನೆ ಮಾಡಿದಾಗ ಅಲ್ಲಿ ಅವ್ರ ವಾಹನಗಳು ಅನುಕೂಲ ಆಗುತ್ತೆ. ಒಟ್ಟಾರೆಯಾಗಿ ನಮ್ಮ ಲೋಕೋಪಯೋಗಿ ಇಲಾಖೆ ವತಿಯಿಂದ ಕೋಲಾರ ಜಿಲ್ಲೆಯಲ್ಲಿ ಇದೇ ಪ್ರಥಮ ಬಾರಿಗೆ ಇಷ್ಟೊಂದು ಸೇತುವೆಗಳನ್ನ ನಾವು ನಿರ್ಮಾಣ ಮಾಡ್ತಾ ಇರೋದು ಮತ್ತು ಇಷ್ಟು ಅಧಿಕ ಮೊತ್ತದ ಸೇತುವೆ ನಿರ್ಮಾಣ ಮಾಡ್ತಾ ಇರೋದು ಕೂಡ ಇದೇ ಮೊದಲ ಬಾರಿ.